ಶಿವಮೊಗ್ಗ ಜಿಲ್ಲೆಯ ಸೊಬಗಿನ ಹಳ್ಳಿಯೊಂದರಲ್ಲಿ ವೃಕ್ಷಗಳ ನೆರಳು ಬಿಟ್ಟಿದ್ದ ಹಳೆಯ ಹವ ಏನೇನೋ ರಹಸ್ಯ ಮರೆಸಿಕೊಂಡಂತಿತ್ತು. ಗ್ರಾಮಸ್ಥರು ಇದನ್ನು ಆವರಣ ಮನೆ ಎಂದು ಕರೆಯುತ್ತಿದ್ದರು. ಹೇಳಿ ಕೇಳಿ ಅಲ್ಲಿ ಯಾವುದೋ ಆತ್ಮನ ಸಹವಾಸವಿದೆ ಎಂಬ ನಂಬಿಕೆ ಬಹಳ ವರ್ಷಗಳಿಂದ ಇತ್ತು. ಆದರೆ ಯಾರಿಗೂ ಸ್ಪಷ್ಟವಾಗಿ ಏನೂ ಗೊತ್ತಿರಲಿಲ್ಲ. ಒಂದು ದಿನ ಬೆಂಗಳೂರು ನಿಗಮದಿಂದ ಬಂದಿದ್ದ ಯುವ ಪತ್ರಕರ್ತ ಅನಿಲ್ ಈ ಹಳ್ಳಿಗೆ ಬಂದ. ಆತ ಒಂದು ಭಯಾನಕ ಕಥೆಯ ಮೇಲೆ ಡಾಕ್ಯುಮೆಂಟರಿ ಮಾಡಬೇಕೆಂಬ ಉದ್ದೇಶದಿಂದಲೇ ಈ ಮನೆಯ ಬಗ್ಗೆ ಕೇಳಿ ಆಸಕ್ತಿ ಹೊತ್ತಿದ್ದ. ಗ್ರಾಮದ ಹಿರಿಯರಿಂದ ಕೇಳಿದ ಕಥೆಗಳಿಂದ ಅವನ ಮನಸ್ಸು ಕುತೂಹಲದಿಂದ ತುಂಬಿತು. ಹೀಗೆ ಒಂದು ದಿನ ಸಂಜೆ ಕ್ಯಾಸೆಟ್ ಕ್ಯಾಮೆರಾ ಹಿಡಿದು ಅನುಭವದ ಹೆಮ್ಮೆ ಹೊತ್ತವನಂತೆ ಅವನು ಆ ಹವೇಳಿಗೆ ಕಾಲಿಟ್ಟು ಬಿಟ್ಟ. ಹವೇಳಿ ತುಂಬಾ ಬಾಯಲಾಗುವಂತೆ ನಿಂತಿತ್ತು. ನುಣುಪಾದರೂ ಓಡದ ತಪ್ಪಟ್ಟ ಆತನ ಹೃದಯ ಒಂದಷ್ಟು ಹೆದಿತರೂ ಮುಂದೆ ಸಾಗಿತು. ಒಳಗೆ ಹೆಜ್ಜೆ ಹಾಕಿದಾಗ ಗಾಳಿಯಲ್ಲಿ ತಕ್ಷಣ ಸ್ಟ್ರೇಂಜ್ ಶಬ್ದ, ದೂರದಲ್ಲಿ ಬಾಗಿಲು ನಾದ ಮತ್ತು ಗೋಡೆಯ ಮೇಲಿನ ಕರಿದ ನಕಲುಗಳನ್ನು ನೋಡಿ ಅಚ್ಚರಿಗೀಡಾದ. ಆ ಮನೆಯ ಒಳಗೆ ಒಂದು ವಿಶಿಷ್ಟ ಕೊಠಡಿಯಿತ್ತು. ಒಳಗೆ ಪ್ರವೇಶಿಸಿದಾಗ ಹಲವಾರು ಬಣ್ಣದ ಚಿತ್ರದ ಚೌಕಟ್ಟುಗಳು ಗೋಡೆಯ ಮೇಲೆ ಹಚ್ಚಲಿದ್ದವು. ಅವುಗಳಲ್ಲಿ ಒಂದು ಚಿತ್ರದಲ್ಲಿ ಒಂದು ಸ್ತ್ರೀ. ಆಕೆ ಕಪ್ಪು ಚೋಳೆಯಲ್ಲಿ, ಕೆಂಪು ನೇತ್ರಗಳಲ್ಲಿ ಕಟು ನೋಟ ಹಾಕುತ್ತಿದ್ದಳು. ಅನಿಲ್ ಅದನ್ನು ಕ್ಯಾಮೆರಾದಲ್ಲಿ ಸೆರೆಹಿಡಿದ. ಆಗಲೇ ಹೊರಗಿನಿಂದ ಗಾಳಿಯ ತುಡಿತ ತೀವ್ರವಾಯಿತು. ಬಾಗಿಲು ತಾನೇ ಬಾಗಿದಂತೆ ತಟ್ಟನೆ ಬಂದ್ ಆಯಿತು. ಅನಿಲ್ ಈಗ ಗಾಬರಿಗೊಂಡ. ಮೊಬೈಲ್ ಟಾರ್ಚ್ ಹಾಕಿದಾಗ ನಂದಾದೀಪದಂತೆ ಬೆಳಕು ಕತ್ತಲಲ್ಲಿ ಕಳೆಯುತ್ತಿತ್ತು. ಆಗಲೇ ಏನೋ ಶಬ್ದ, ಹೆಜ್ಜೆಗಳ ತಲ್ಲಣ. ಅವನು ತಿರುಗಿ ನೋಡಿದಾಗ ಹಿಂದೆ ಯಾರೂ ಇರಲಿಲ್ಲ. ಆದರೆ ಕ್ಯಾಮೆರಾದ ಲೆನ್ಸ್ನಲ್ಲಿ ಒಂದು ಬಿಳಿಯಾದ ಬಿಂದು ಕಾಣಿಸಿತು. ಅದು ಆಕೆ, ಆ ಚಿತ್ರದ ಸ್ತ್ರೀ. ಅನಿಲ್ ಕಾಲು ಚಾಲನೆ ನಿಲ್ಲಿಸದೆ ಓಡಲಾರಂಭಿಸಿದ. ಹವೇಳಿಯ ಹೊರಗಿನ ಬಾಗಿಲಿಗೆ ಹೋಗಲು ಯತ್ನಿಸಿದಾಗ ಅದು ಅಕ್ರಮವಾಗಿ ಅಡಕವಾಗಿತ್ತು. ಮೊರೆ ಹಾಕಿದ. ಯಾರೋ ಇದಕ್ಕೆ ಹೊಣೆ? ಯಾರ ಆತ್ಮ ಇದೆ ಎಂದು ಕೇಳಿದ. ಆ ವೇಳೆ ಆಕೆಯ ಧ್ವನಿ ಸುತ್ತಲಿನ ಗೋಡೆಯೊಳಗಿಂದ ನನಗೆ ನ್ಯಾಯ ಬೇಕು ಎಂಬ ಸದ್ದನ್ನು ಕೇಳಿಸಿದ. ಸಂಜೆಯ 13 ಗಂಟೆಯ ನಂತರ ಗ್ರಾಮಸ್ಥರು ಕೇಳಿದ ಈ ರೀತಿಯ ಭಯಾನಕ ಘೋಷಗಳು ಹಳ್ಳಿಯ ಮಧ್ಯೆ ಹರಡಿದವು. ಜನ ಭಯದಿಂದ ಮನೆಯಿಂದ ಹೊರಬರದೆ ಮಲಗಿದರು. ಮರುದಿನ ಬೆಳಿಗ್ಗೆ ಅನಿಲ್ ಅದೇ ಹವೇಳಿಯ ಮೆಟ್ಟಿಲುಗಳ ಕೆಳಗೆ ಬಿದ್ದ ಸ್ಥಿತಿಯಲ್ಲಿ ಕಾಣಿಸಿಕೊಂಡ. ಅವನ ಮುಖವನ್ನು ನೋಡಿ ಹಳ್ಳಿಯವರು ಬೆಚ್ಚಿಬಿದ್ದರು. ಅವನು ಜೀವಂತನಾಗಿದ್ದರೂ ಅವನ ಮಾತುಗಳು ಅಸ್ಪಷ್ಟವಾಗಿದ್ದವು. ಅವನು ಒಂದೇ ಪದ ಹೇಳುತ್ತಿದ್ದ, ಗೌರಿ, ಗೌರಿ.